ನಮಗೆ ಜೀವನನೇ ಸಾಕು, ಸೋತೋಗ್ಬಿಟ್ಟಿದೀವಿ. ಈ ಬಡತನ ಸಾಕು, ನಮಗೆ ಕೈಯಲ್ಲಿ ₹1 ದುಡ್ಡಿಲ್ಲ, ಮಕ್ಕಳ ಆಸೆನ ತೀರ್ಸಕ್ಕಾಗ್ತಾ ಇಲ್ಲ, ಅವಕ್ಕೆ ಓದ್ಸಕ್ಕಾಗ್ತಾ ಇಲ್ಲ, ಏನೇ ಬಿಡಿದ್ರು ಕೊಡ್ಸಕ್ಕಾಗ್ತಾ ಇಲ್ಲ. ದುಡ್ಡಿಂದು ತುಂಬಾನೇ ಸಮಸ್ಯೆ ಇದೆ. ಬೇರೆ ಮನೆಯಲ್ಲಿ ಒಂದು ಸ್ವಲ್ಪನೂ ಶಾಂತಿ ನೆಮ್ಮದಿ ಅನ್ನೋದು ಇಲ್ಲ, ಬರೇ ಜಗಳ ಆಗ್ತಾನೆ ಇರುತ್ತೆ ಮನೆಯಲ್ಲಿ. ಈ ಶಾಂತಿ ನೆಮ್ಮದಿ ಯಾವಾಗ ಸಿಗುತ್ತೆ? ಈ ದುಡ್ಡು ಕೈ ತುಂಬ ಯಾವಾಗಿರುತ್ತೆ? ಈ ಜೀವನನ ಯಾವಾಗ ನಾವು ಚೆನ್ನಾಗಿ ಮಾಡಿಕೊಂಡು ನಾವು ರೂಪಿಸ್ಕೊಂಡು ನಾವು ಜೀವನನ ಮಾಡ್ತೀವಿ ಅಂತ ನೀವು ಏನಾದರೂ ಮನಸ್ಸಲ್ಲಿ ಕೊರಗ್ತಾ ಇದ್ರೆ ನಿಮಗೆ ಇಲ್ಲೊಂದು ಉತ್ತಮವಾದ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಒಂದು ಪೂಜೆ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಪೂಜೆ ಮಾಡೋದ್ರಿಂದ ಖಂಡಿತ ನಿಮ್ಮ ಕಷ್ಟವನ್ನು ನಿವಾರಣೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದರ ನಂಬಿಕೆ ಭರವಸೆ ನನಗಿದೆ. ಯಾಕಂದ್ರೆ ನಾನು ಎಲ್ಲವನ್ನೂ ಅನುಭವಿಸಿದ ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಷ್ಟೇ. ಈ ಪೂಜೆ ವಿಧಾನವನ್ನು ನೀವು ಕೂಡ ಮಾಡಿದ್ರೆ ನಿಮ್ಮ ಕಷ್ಟಗಳನ್ನ ಪರಿಹಾರ ಆಗುತ್ತೆ. ಖಂಡಿತ ಈ ವಿಡಿಯೋನ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ, ಮತ್ತೆ ನಿಮ್ಮ ಕಷ್ಟಗಳನ್ನು ಕೂಡ ಇದರಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಇವತ್ತು ಪೂಜಾ ವಿಧಾನವನ್ನು ಹೇಳ್ತಾ ಇದ್ದೀನಿ. ತುಂಬಾನೇ ಸುಲಭವಾಗಿ ನೀವು ಮಾಡ್ಕೊಳ್ಳುವಂಥದ್ದು. ₹1 ಖರ್ಚಿಲ್ಲ. ನಿಮಗೆ ಮನೆಯಲ್ಲೇ ಕೂತ್ಕೊಂಡು 2 ದೀಪ ಹಚ್ಚಿ ಈ ಒಂದು ಮಂತ್ರ ಹೇಳೋದ್ರಿಂದ ನಿಮ್ಮ ಕಷ್ಟಗಳನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಹಿಂದಕ್ಕೇನು ಹಿರಿಯರು ಯಾವುದು ಮತ್ತು ಸುಳ್ಳು ಮಾಡಿಲ್ಲ. ಅದು ಪೂಜೆಗಳೇ ಮಾಡಿತಾರೆ ಅಂದ್ರೆ ಯಾವ ಪೂಜೆನೂ ಕೂಡ ಇಲ್ಲಿ ವ್ಯರ್ಥ ಇಲ್ಲ, ಯಾವುದು ಸುಮ್ಮನೆ ಮಾಡಿಲ್ಲ. ಎಲ್ಲವನ್ನ ಅದರಿಂದ ಲಾಭ ಇದೆ, ಅದರಿಂದ ನಮಗೆ ಒಂದು ಫಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಪೂಜಾ ಫಲಗಳನ್ನೇ ಕೂಡ ಅವರು ನಮಗೆ ಮಾಡಿ ತಿಳಿಸಿ ಕೊಟ್ಟಿರ್ತಾರೆ. ಹಾಗಾಗಿ ನನಗೆ ಗೊತ್ತಿರೋ ಪೂಜೆ ವಿಧಾನವನ್ನು ನಾನು ಮಾಡಿರೋ ಪದ್ಧತಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಕ್ಕದ ಗಿಡನ ನೋಡಿರ್ಬೋದು, ಆ ಎಕ್ಕದ ಹೂವನ್ನ ತಗೊಂಡಿದ್ದೀನಿ. ಎಕ್ಕದ ಹೂ ತಗೊಳ್ಳೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಗಿಡದ ಹತ್ರ ಎಕ್ಕದ ಹಾಲಾಗ್ಲಿ ಅಥವಾ ಅದ್ರ ಧೂಳಾಗ್ಲಿ ಕಣ್ಣಲ್ಲಿ ಬಿದ್ರೆ ಕಣ್ಣಿಗೆ ತುಂಬಾನೇ ತೊಂದರೆ ಆಗುತ್ತೆ. ಹೂ ತಗೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೂನ ತಗೊಳ್ರಿ. ಮಕ್ಕಳನ್ನ ಎಕ್ಕದ ಗಿಡದ ಹತ್ರ ಕಳ್ಸೋಕೆ ಹೋಗ್ಬೇಡಿ, ಮತ್ತೆ ಕರ್ಕೊಂಡು ಹೋಗ್ಬೇಡಿ. ಇಲ್ಲಿ ನಾನು 2 ದೀಪನ ತಗೊಂಡಿದ್ದೀನಿ. ನಾನು ಪ್ರತಿ ಶುಕ್ರವಾರ ಮಾಡೋದ್ರಿಂದ ದೀಪ ಇವಾಗ ನೋಡಿರ್ಬೇಕು, ಸುಟ್ಟಿದೆ ಅಲ್ವಾ ಮುಂದೆ. ಪ್ರತಿ ಶುಕ್ರವಾರ ಪೂಜೆ ಮಾಡ್ತೀನಿ ನಾನು ಅದರದ್ದು. ಹಾಗೆ ಮತ್ತೆ ಇಲ್ಲಿ 2 ವಿಳೆದೆಲೆನ ತಗೊಂಡಿದ್ದೀನಿ, ಮತ್ತೆ ಅರಿಶಿನ ಕುಂಕುಮನ ತಗೊಂಡಿದ್ದೀನಿ, 5 ಎಕ್ಕದ ಹೂವನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ತುಪ್ಪನ ತಗೊಂಡಿದ್ದೀನಿ. ನಮಗೆ ತುಂಬಾ ತುಪ್ಪನ ಆ ಥರ ತುಪ್ಪನ ತಗೊಂಬಂದು ನಮಗೆ ದೀಪ ಹಚ್ಚಕ್ ಆಗಲ್ಲ ಅಂತಂದ್ರೆ, ಯಾಕಂದ್ರೆ ಇದಕ್ಕೆ ತುಪ್ಪ ದೀಪನೇ ಆಗ್ಬೇಕು, ಎಣ್ಣೆ ದೀಪ ಬೇಡ, ತುಪ್ಪ ದೀಪನೇ ಆಗ್ಬೇಕು. ಇದು ನಿಮಗೆ ತುಂಬಾ ಕಮ್ಮಿ ರೇಟಲ್ಲಿ ಸಿಗುವಂಥದ್ದು. ಅದು ದೀಪಕ್ಕೆ ಮತ್ತೆ ಹೋಮಕ್ಕೆ ಮಾಡಿರುವಂತ ಈ ತುಪ್ಪ. ಹಾಗಾಗಿ ಇದನ್ನ ತಗೊಂಬಂದು ನೀವು ಮಾಡ್ಕೋಬಹುದು. ಮತ್ತೆ ಇಲ್ಲಿ 2 ಕಡಲೆ ಬತ್ತೆ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ನಿಮ್ಗೆ ತೋರ್ಸಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಮುಂಜಾನೆ ಬೆಳಗ್ಗೆ ಒಂದು ಪೂಜೆ ಮುಗಿಸಿದ್ದೀನಿ, ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗೀತು. ಆ ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ನನಗೆ. ಹಾಗೆ ಮತ್ತೆ ಇನ್ನೊಂದ್ಸತಿ ಮಾಡಿ ನಿಮಗೆ ತೋರ್ಸೋಣ ಅಂತ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಹಸಿರು ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ. ಇಲ್ಲಿ ರಂಗೋಲಿ ತಗೊಂಡಿದ್ದೀನಿ. ಮತ್ತೆ ಹಾಗೆ ಇದಕ್ಕೆ ಅಕ್ಕಿ ಕೂಡ ಬೇಕು, ನಮಗೆ ಒಂದು ಸ್ವಲ್ಪ ಅಕ್ಕಿ ಬೇಕು. ಇಲ್ಲಿ ಆ ಬ್ಲೌಸ್ ಪೀಸ್ನ ಇಲ್ಲೇನು ಮಣೆ ಹಾಕಿದ್ನಲ್ಲ, ಆ ಮಣೆ ಮೇಲೆ ಈ ಥರ ಬ್ಲೌಸ್ ಪೀಸ್ ಹಾಕಿ, ಬ್ಲೌಸ್ ಪೀಸು ನೋಡಿ ಕರೆಕ್ಟಾಗಿ ಸೀದಾದಲ್ಲೇ ಹಾಕಬೇಕು. ಇವಾಗ ಹಾಕಿದ್ದೀನಿ ನೋಡಿ, ಇದೇನು ತೂತು ಒಂದು ಬ್ಲೌಸ್ ಪೀಸ್ಗೆ ಮುಂದೆ ತುದಿ ಬರುತ್ತಲ್ಲ, ಅದು ಮುಂದ್ಗಡೆ ಆಗಬೇಕು. ಈ ರೀತಿ ನೀವು ಮಣೆ ಮೇಲೆ ಬ್ಲೌಸ್ ಪೀಸ್ನ ಹಾಕೊಳ್ಳಿ. ಮತ್ತೆ ನಿಮ್ಗೆ ಇಲ್ಲೊಂದು ಏನೋ ಹೇಳಬೇಕಂದ್ರೆ, ಈಗ ನೀವು ಇದ್ರ ಮೇಲೆ ಒಂದು ರಂಗೋಲಿನ ಬಿಡಿಸ್ಕೊತೀನಿ. ಆ ರಂಗೋಲಿನ ನೋಡಿ ಈ ರೀತಿ ನಾವು ರಂಗೋಲಿನ ಬಿಡಿಸ್ಕೊಳ್ರಿ. ಅಥವಾ ನೀವು ಕಮಲದ ರಂಗೋಲಿ ಇನ್ನೂ ಬೇರೆ ಬರುತ್ತಂದ್ರೆ ಕೂಡ ಹಾಕ್ಬೋದು. ಲಕ್ಷ್ಮಿಗೆ ಪ್ರಿಯವಾದದ್ದು ಕಮಲ. ಹಾಗಾಗಿ ಕಮಲದ ಒಂದು ಹೂವನ್ನು ಬಿಡಿಸ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು. ಹಾಗಾಗಿ ಈ ರೀತಿ ಇದನ್ನ ಹೂವನ್ನ ಬಿಡಿಸ್ಕೊಳ್ಳಿ. ನಿಮ್ಗೆ ಇನ್ನೊಂದು ಏನಂದ್ರೆ, ನಾನು ಇಲ್ಲಿ ವಿಳೆದೆಲೆನ ತಗೊಂಡಿದ್ದೀನಿ. ನಿಮ್ಗೆ ವಿಳೆದೆಲೆನೇ ತಗೋಬೇಕಂತೇನಿಲ್ಲ. ನಿಮ್ಮ ಹತ್ರ ಏನಾದರೂ ತಾಮ್ರದ ತಟ್ಟೆಗಳು ಅಥವಾ ಹಿತಾಳಿ ತಟ್ಟೆಗಳಿದ್ರೆ ಅದರಲ್ಲೇ ನೀವು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಮ್ಮ ಮನೆಯಲ್ಲಿ ಹಿತಾಳಿ ಆಗಲಿ ತಾಮ್ರದ ತಟ್ಟೆಗಳಿಲ್ಲ, ಹಾಗಾಗಿ ನಾನು ವಿಳೆದೆಲೆ ಇಟ್ಟೆ ಪೂಜೆ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ತಾಮ್ರದ ತಟ್ಟೆ ಇಲ್ಲ ಅಂದ್ರೆ ನಂತರನೇ ವಿಳೆದೆಲೆ ಇಟ್ಟೆ ನೀವು ಪೂಜೆ ಮಾಡಬೇಕು. ನಿಮ್ಗೆ ಅರ್ಜೆಂಟಿಗೆ ನಮ್ಗೆ ವಿಳೆದೆಲೆ ಸಿಗಲ್ಲ, ನಾವು ಪ್ಲೇಟಲ್ಲಿ ಸ್ಟೀಲಿನ ತಟ್ಟೆಯಲ್ಲೇ ಮಾಡ್ಬೇಕಂದ್ರೆ ನೀಟಾಗಿ ಅರಿಶಿನ ಹಾಕ್ಬಿಟ್ಟು ಆ ತಟ್ಟೆನ ತೊಳೆದು ನೀವು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದರಿಂದ ನೀವು ಪೂಜೆನ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಈ ರೀತಿ ನೀವು ಓಂ ಶ್ರೀ ಅಂತ ಬರ್ಕೊಳ್ಳಿ. ಇಲ್ಲಿ ನಾನು ಇದ್ರ ಮೇಲೆ ಎಲೆನ ಇಡ್ತಾ ಇದ್ದೀನಿ. ಈ ರೀತಿ 2 ಎಲೆನ ಇಟ್ಕೊಳ್ಳಿ. ಇದ್ರ ಮೇಲೆ ನಾವಿಲ್ಲಿ ಅಕ್ಕಿನ ಹಾಕೋಬೇಕಾಗತ್ತೆ. ಅದೇ ನಾನು ಮಾಡ್ತಿರೋ ಪೂಜೆನ ನೋಡ್ತಾ ಹಾಗೆ ನಾವು ಹೇಳೋದನ್ನ ಕರೆಕ್ಟಾಗಿ ನೀವು ಕೇಳಿಸ್ಕೊಂಡು ಬನ್ನಿ. ಖಂಡಿತ ಇದು ತಪ್ಪಬಾರದು. ಭಕ್ತಿಯಿಂದ ನೀಟಾಗಿ ಹಿಂಗಿದೆ ಹಾಗೆ ಮಾಡಬೇಕಾಗತ್ತೆ. ಇದು ಹೆಚ್ಚು ಕಮ್ಮಿ ಯಾವುದು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಈ ರೀತಿ ಅಕ್ಕಿನ ಹಾಕೊಳ್ರಿ. ಈ ರೀತಿ ಅಕ್ಕಿ ಹಾಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಳ್ರಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಮನೆಯಲ್ಲಿ ತುಂಬ ದುಡ್ಡಿನ ಸಮಸ್ಯೆ ಇದೆ ಅನ್ನೋರಿಗೂ ಕೂಡ ಅವರಿಗೂ ಕೂಡ ಇದು ಪರಿಹಾರ ಆಗುತ್ತೆ. ದುಡಿತಾ ಇದ್ದೀವಿ, ದುಡ್ಡು ತೊಗೊಂಡ್ಬರ್ತಾ ಇದ್ದೀವಿ, ಆದರೆ ಮನೇಲಿ ನಿಲ್ತಾ ಇಲ್ಲ ಅನ್ನೋರಿಗೆ ಕೂಡ ಇದು ಅದಕ್ಕೆ ಪರಿಹಾರ ಆಗುತ್ತೆ. ಮಕ್ಕಳಿಗೆ ತುಂಬ ಒಂಥರ ಏನೋ ಸಂಕಟ, ಆ ಥರದ್ದು ಏನೋ ಒಂಥರ ತೊಂದರೆ ಆಗ್ತಾ ಇದೆ ಅಂದರೆ ಅದ್ರ ಮೇಲೆ ಹರಕೆ ಮಾಡಿಕೊಂಡು ನೀವು ಇದು ಒಂದು ಸಂಕಲ್ಪ ಮಾಡಿಕೊಂಡು ಈ ಪೂಜೆನ ಮಾಡ್ಕೊಳ್ಳೋದ್ರೆ ಅದು ಕೂಡ ಪರಿಹಾರ ಆಗುತ್ತೆ. ಕೆಲಸ ಸಿಗ್ತಾ ಇಲ್ಲ, ಕೆಲಸದಿಂದ ತುಂಬ ತೊಂದರೆ ಆಗ್ತದೆ ಅಂದರೆ ಅದು ಕೂಡ ಇದರಲ್ಲಿ ಪರಿಹಾರ ಆಗುತ್ತೆ. ಮಾಡೋ ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ ಅಂದರೆ ಅದನ್ನು ನೀವು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಅದು ಕೂಡ ಪರಿಹಾರ ಆಗುತ್ತೆ. ಯಾಕಂದರೆ ಇಲ್ಲಿ ಲಕ್ಷ್ಮೀ ದೇವಿ ಪ್ರತಿಯೊಂದಕ್ಕೂ ಹಣದ ವಿಚಾರದಲ್ಲಿ ಕೈ ಹಿಡಿತಾಳೆ, ಯಾವುದೇ ಕಾರಣಕ್ಕೂ ಇಲ್ಲಿ ಕೈ ಬಿಡಲ್ಲ. ಹಾಗಾಗಿ ಇದನ್ನ ನೀವು ಪೂಜೆ ತುಂಬ ಸಿಂಪಲ್ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಮನೆಯಲ್ಲಿರೋ ವಸ್ತುಗಳಿಂದ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕಷ್ಟೇ. ಇಲ್ಲಿ ದುಡ್ಡು ಮತ್ತು ತುಂಬ ಆಡಂಬರವಾಗಿ ಮಾಡಬೇಕಂತೇನಿಲ್ಲ. ಇಲ್ಲಿ ಮೇನ್ ಭಕ್ತಿಯಿಂದ ನಾವು ದೇವ್ರನ್ನ ಒಂದು ಪೂಜಿಸೋದ್ರಿಂದ ನಾವು
ಕೇಳ್ಕೊಂಡು ಇದನ್ನ ಕೊಡ್ತಾರೆ. ಅದಕ್ಕಿಂತ ಮೊದಲು ನಮ್ಮ ಮನಸ್ಸು ನಮ್ಮ ಭಾವನೆಗಳು ಶುದ್ಧ ಇರಬೇಕು. ಅವಾಗ ಮಾತ್ರ ನಾವು ಯಾವುದೇ ಪೂಜೆ ಮಾಡಲಿ ಇನ್ನೊಂದು ಮಾಡಲಿ ಅದು ನಮಗೆ ಫಲ ಸಿಗುತ್ತೆ. ನಾವು ಮನಸ್ಸಲ್ಲಿ ಕೆಟ್ಟದ್ದು ಇಟ್ಕೊಂಡು ನಾವು ಈ ಪೂಜೆಗಳನ್ನ ಮಾಡ್ಕೊಂಡ್ರೆ ಖಂಡಿತ ನಮಗೆ ಫಲ ಸಿಗಲ್ಲ. ಏನಂದರೆ ನಮಗೆ ಒಳ್ಳೇದಾಗಲಿ ಬೇರೆದವ್ರಿಗೆ ಕೆಟ್ಟದಾಗಲಿ ಅಂತ ಪೂಜೆ ಮಾಡಿದ್ರೆ ಈ ಫಲ ಸಿಗೋದಿರಲಿ ಅದಕ್ಕಿಂತ ಇನ್ನೂ ಎಡವಟ್ಟಾಗುತ್ತೆ. ಯಾಕಂದರೆ ಇನ್ನೂ ಅದಕ್ಕಿಂತ ಹಾಳಾಗ್ಬಿಡುತ್ತೆ ನಮ್ಮ ಜೀವನ. ಹಾಗಾಗಿ ಮನಸ್ಸು ಶುದ್ಧ ಇಟ್ಕೊಂಡು ಫಸ್ಟು ಆಮೇಲೆ ಈ ಪೂಜೆನ ಶುದ್ಧವಾಗಿ ಮಾಡ್ಕೊಳ್ಳಿ. ಶುಕ್ರವಾರ ಮಂಗಳವಾರ ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ಯಾವ ಟೈಮಲ್ಲಿ ಮಾಡ್ಕೋಬೇಕಂದ್ರೆ ಇದು ಶುಕ್ರವಾರ ಮಂಗಳವಾರ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಬೇಗ ನಿಮಗೆ ಇದರಿಂದ ಪರಿಹಾರನ ಸಿಗುತ್ತೆ. ಏನಂದರೆ ಯಾವುದೇ ಕಷ್ಟ ಇದ್ರೂ ಕೂಡ ನಿಮಗೆ ಬೇಗ ಅದು ಕೈ ಸೇರುತ್ತೆ. ಅಂದರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಿಮಗೆ ಹಣಕಾಸು ಬರಬೇಕಂದ್ರೆ ಆದಷ್ಟು ಬೇಗ ಬಂದು ಕೈ ಸೇರುತ್ತೆ. ಅಷ್ಟು ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ. ಅಕಸ್ಮಾತ್ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಮಾಡೋಕ್ಕಾಗಲ್ಲ, ಅಷ್ಟು ಬೇಗ ನಮಗೆ ಎದ್ದೇಳೋಕ್ಕಾಗಲ್ಲ ಅನ್ನೋರಿಗೆ 6 ಗಂಟೆ ಮಾಡ್ಕೋಬೋದು. 6 ಗಂಟೆ ಒಳಗಡೆನೆ ಮಾಡ್ಕೋಬೇಕು. ಆಮೇಲೆ ಇಲ್ಲ ನಮಗೆ ಬೆಳಗ್ಗೆ ಮಾಡೋದೇ ಆಗಲ್ಲ ಅನ್ನೋರಿಗೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಟೈಮ್ ಇರುತ್ತೆ. ಆ 7 ಗಂಟೆ ಒಳಗಡೆ ನೀವು ಈ ಪೂಜೆನ ಮಾಡ್ಕೋಬೋದು. ದೇವ್ರ ಮನೆಯಲ್ಲೇ ಮಾಡಿ, ಬೇರೆ ಎಲ್ಲಿ ಮಾಡೋಕೆ ಹೋಗ್ಬಿಡಿ. ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ನೀವು ಪೂಜೆ ಮಾಡಿ. ನಿಮ್ಮ ದೇವ್ರ ಮುಖ ಯಾವ ಕಡೆ ಇರುತ್ತೆ ನೋಡಿ ಅದ್ರ ಎದುರುಗಡೆನೆ ನೀವು ಕೂತ್ಕೊಂಡು ಈ ಮಣೆನ ಹಾಕಿ ಈ ಥರ ಬ್ಲೌಸ್ ಪೀಸ್ ಹಾಕಿ ಈ ಪೂಜೆನ ನೀವು ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಇಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ. ಹಾಗೆ ಬತ್ತಿ ಕೂಡ ಇಟ್ಕೊಂಡಿದ್ದೀನಿ. ಇದನ್ನ ಬತ್ತಿ ಇಟ್ಟು ಈ ರೀತಿ ನಾವು ತುಪ್ಪ ಹಾಕಿದ ಆದಮೇಲೆ ಇಲ್ಲಿ ನಾವು ಒಂದು 10 ನಿಮಿಷ ಕೂತ್ಕೊಂಡು ಈ ಮಂತ್ರ ಇದೆ, ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಮಂತ್ರವನ್ನು ನೀವು 11 ಬಾರಿ ಹೇಳಬೇಕಾಗತ್ತೆ. ಮೇನ್ ಇರೋದು ಈ ದೀಪ ಹಚ್ಚೋದು ಮತ್ತು ಈ ಮಂತ್ರ ಹೇಳೋದು. ಇದರಲ್ಲೇ ನಿಮಗೆ ಏನಿರೋದು ಇದರಲ್ಲೇ ಇರೋದು. ಹಾಗಾಗಿ 11 ಬಾರಿ ಈ ಮಂತ್ರನ ಹೇಳಬೇಕು. ಆಮೇಲೆ ಇದು ಎಷ್ಟು ದಿನ ಮಾಡಬೇಕು ಅಂತ ನೀವು ಕೇಳಿದ್ರೆ, ಇದು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಮಾಡಿದ್ರೆ ನೀವು ಮಾಡ್ಕೋಬೋದು. ಅಥವಾ ನಮಗೆ ಪ್ರತಿದಿನ ಮಾಡ್ತೀನಿ ಅಂತ ಅನ್ನೋರಿಗೆ ಇನ್ನೂ ಒಳ್ಳೆಯದು. ಪ್ರತಿದಿನ ನೀವು ಇದೇ ಥರನೇ ಮಾಡ್ಕೋಬೋದು. ಹೊಸದಾಗಿ ಅದನ್ನು ತೆಗೆದು ಮತ್ತೆ ಹೊಸದಾಗಿ ರೆಡಿ ಮಾಡಿಕೊಂಡು ಈ ಪೂಜಾನ ನೀವು ಮಾಡ್ಕೋಬೋದು. ಯಾಕಂದರೆ ಪ್ರತಿದಿನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಶುಕ್ರವಾರ ಮಂಗಳವಾರ ಮಾಡಿದ್ರೇ ಒಳ್ಳೆಯದು. ನಿಮ್ಗೆ ಅನುಕೂಲ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಮತ್ತು ಇಷ್ಟೇ ದಿವಸ ಮಾಡ್ಬೇಕಂತ ಏನು ಕಂಡೀಷನ್ ಇಲ್ಲ. ನಿಮ್ಗೆ ಎಷ್ಟು ದಿನ ತೂಗುತ್ತೋ, ಎಷ್ಟು ದಿನ ಮಾಡೋಕ್ಕೆ ನಿಮಗೆ ಭಗವಂತ ಶಕ್ತಿ ಕೊಡ್ತಾನೋ ಅಷ್ಟು ದಿನ ನೀವು ಇದು ಮಾಡ್ಕೋಬೋದು. ನಿಮ್ಗೆ ಏನು ಹೇಳೋದಂದರೆ, ಎಲ್ಲೆಲ್ಲೋ ಹೋಗಿ ದುಡ್ಡು ಖರ್ಚು ಮಾಡಿ ನಮಗೆ ಬಡತನ ಇದೆ, ನಮಗೆ ಇದಕ್ಕೆ ಪರಿಹಾರ ಕೊಡಿ ಅದಕ್ಕೆ ಪರಿಹಾರ ಕೊಡಿ ಅಂತ ಬೇರೆದವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಅದಕ್ಕೆ ಪರಿಹಾರ ತಗೊಳ್ಳೋದಕ್ಕಿಂತ ಇಲ್ಲಿ ನಿಮ್ಮ ಮನೆ ದೇವ್ರನ್ನ ನಂಬಿ ನಿಮ್ಮ ಮನೆಯಲ್ಲೇ ನೀವು ಪೂಜೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆನೂ ಕಮ್ಮಿ ಆಗುತ್ತೆ. ಆಮೇಲೆ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ದೀಪ ಹಚ್ಚೋಕ್ಕಿಂತ ಮುಂಚೆ ಈ ದೇವರ ಮಂತ್ರವನ್ನು ಅದೊಂದು ಹೇಳಿ ಮನಸ್ಸಲ್ಲಿರೋದು ಆಸೆಯನ್ನು ಎಲ್ಲ ದೇವ್ರ ಹತ್ರ ಕೇಳಿಕೊಂಡು ಆದಮೇಲೆ ನೀವು ದೀಪನ ಹಚ್ಚಬೇಕಾಗತ್ತೆ. ಇಲ್ಲಿ ನೋಡಿ ನಾನು ದೀಪನ ಹಚ್ಚಿದ್ದೀನಿ. ಇಷ್ಟೇ ಮಾಡೋದು, ತುಂಬ ಸಿಂಪಲ್ ಪೂಜೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಇನ್ನೂ ನಿಮಗೆ ಯಾವುದಾದ್ರೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಮಾಟ ಮಂತ್ರ ತಿಳ್ಕೋಬೇಕು ಅಂತ ಹೇಳಿದರೆ, ಅದನ್ನೇನಾದರೂ ತಿಳ್ಕೋಬೇಕು ಅನ್ನೋರಿದ್ರೆ ಕಮೆಂಟ್ ಮಾಡಿ.